ಅನ್ನೋದು ಅದು ತಪ್ಪಾಗುತ್ತೆ ಸರ್. ಯಾಕಂತೇಳಿದರೆ ಸ್ಥಳೀಯರಿಗೆ ಗೊತ್ತಿರುತ್ತೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ನಾನು ಗೆದ್ದಾಗ್ಲಿಂದನೂ ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ ಇಲ್ಲಿನ ಸ್ಥಳೀಯರು ಬಂದು ಹೇಳಿದ್ರೆ ಅದನ್ನ ಒಪ್ಕೊಂಡ್ರೆ ಸರಿ ಹೋಗುತ್ತೆ. ಬಟ್ ಯಾರೋ ಅನವಶ್ಯಕ ವ್ಯಕ್ತಿ ಬಂದುಬಿಟ್ಟು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಸರಿ ಇರಲ್ಲ. ಯಾಕಂತೇಳಿದ್ರೆ ಮಾಧ್ಯಮದಲ್ಲಿ ಈ ಮುಂದೆನೇ ನಾವು ಎಷ್ಟೋ ಸರಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅದರಲ್ಲಿ ಹೇಳಿದ್ದೀವಿ. ಅದು ಇಲ್ಲಿ ಆಗತಕ್ಕಂಥ ತೊಂದರೆಗಳು, ನಾಗರಿಕರಿಗೆ ಆಗ್ತಕ್ಕಂಥ ತೊಂದರೆಗಳನ್ನೆಲ್ಲ ಹೇಳಿದ್ದೀವಿ. ಇಲ್ಲಿ ಮಳೆ ನೀರು ಬಂದಾಗ ಒಂದು ಸರಿ ನಾನು ಇಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀವಿ. ಫುಲ್ಲು ತುಂಬೋಗಿ ಮನೆಗಳಿಗೆಲ್ಲ ನೀರೆಲ್ಲ ಬರ್ತಾಯಿದೆ, ಇಲ್ಲಿರೋ ಗಲೀಜನ್ನೆಲ್ಲ ತೆಗಿಬೇಕು, ಆ ಚರಂಡಿನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ನಾನು ಪ್ರೆಸ್ ಮೀಟ್ ಎಲ್ಲ ಕೊಟ್ಟು ಇದನ್ನೆಲ್ಲ ರೆಡಿ ಮಾಡಿಸಿದ್ದೀವಿ. ಈ ಮುಂಚೆ ನಾವು ಹಿಂದಿನ ಸರ್ಕಾರ ಇದ್ದಾಗ ಹೊಸ್ದಾಗಿ ಚರಂಡಿನ ಮಾಡಬೇಕು ಅಂತ ಹೇಳ್ಬಿಟ್ಟು ಗ್ರ್ಯಾಂಟ್ಸ್ ಮಾಡಿಸಿದ್ವಿ. ಅದರಲ್ಲಿ ಗ್ರ್ಯಾಂಟ್ನೆಲ್ಲ ಆಗಿತ್ತು. ಬಟ್ ಏನೋ ಇವಾಗ ಬಂದಿರೋ ಹೊಸ ಸರ್ಕಾರ ಬಂದು ಅದನ್ನೆಲ್ಲನೂ ತಡೆ ಹಿಡಿದುಬಿಟ್ಟಿದೆ. ತಡೆ ಹಿಡಿಯೋದಕ್ಕಿಂತ ರದ್ದು ಮಾಡಿದೆ ಅಂತ ಹೇಳ್ಬೋದು. ಹಂಗೆಲ್ಲ ಮಾಡಿದೆ. ಅದಕ್ಕಿಂತ ಅಟ್ಲೀಸ್ಟ್ ನಾವು ಇದನ್ನು ಕ್ಲೀನ್ ಮಾಡಿಸಿದ್ರೆ ಅಂತ ನಾಗರಿಕರಿಗೆ ಒಳ್ಳೆಯದಾಗುತ್ತೆ. ಇಲ್ಲಿ ಕ್ಲೀನ್ ಆದರೆ ಮಳೆ ನೀರೆಲ್ಲ ಹೋಗುತ್ತಲ್ವ, ಅವಾಗ ಮನೆಗಳಿಗೆ ನುಗ್ಗಲ್ಲ ಅಂತ ಹೇಳ್ಬಿಟ್ಟು ನಾವು ಕ್ಲೀನ್ ಮಾಡಿಸ್ತಾಯಿದ್ದೀವಿ. ಅದು ಇಲ್ಲಿರೋ ಎಲ್ಲ ನಾಗರಿಕರ ಪರ್ಮಿಷನ್ ತೊಗೊಂಡೇ ಮಾಡ್ತಾಯಿದ್ದೀವಿ. ಅದು ನಗರಸಭೆ ಸಿಬ್ಬಂದಿ ಎಲ್ಲ ಬಂದು ಎಲ್ಲ ಪರ್ಮಿಷನ್ ತೊಗೊಂಡೇ ಮಾಡ್ತಾ ಇರೋದು. ಯಾರು ಇಲ್ಲಿರೋರು ನಮಗೆ ವಿರೋಧ ಮಾಡ್ತಾಯಿಲ್ಲ. ಯಾರೋ ಹೊರಗಿನವ್ರು ಬಂದು ಈ ಥರ ನಾನು ಇಲ್ಲದೇ ಇರೋ ಸಮಯದಲ್ಲಿ ಹೇಳಿದ್ದಾರೆ ಸರ್. ನಾನೇ ಹೇಳ್ತಾ ಇದ್ದೀನಿ, 4 ವರ್ಷದಿಂದ ಬಂದಿಲ್ಲ ಅಂತ ಹೇಳಿದಾಗ ಇಲ್ಲಿ ಸ್ಥಳೀಯರು ಯಾರು ಇರ್ತಾರೆ ಅವ್ರನ್ನ ಕೇಳಿ, ಇಲ್ಲಿ ಯಾವುದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳಿ. ಮಾಧ್ಯಮದಲ್ಲಿ ಈ ಮುಂಚೆ ಎಷ್ಟು ಸುದ್ದಿಗಳು ಪ್ರಸಾರ ಆಗಿದೆ ಅದನ್ನು ಒಂದ್ಸರಿ ಗಮನಿಸಿ. 6ನೇ ವಾರ್ಡಲ್ಲಿ ಸುದ್ದಿ ಮಾಡಿದ್ದೀವಾ ಇಲ್ವಾ, ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಗಮನಿಸಿ ಮತ್ತು ನಾನು ಇಲ್ಲದೇ ಇರೋ ಟೈಮಲ್ಲಿ ಯಾರು ಬಂದು ಹೇಳಿದ್ದಾರೆ ಅಂಥ ವ್ಯಕ್ತಿಗಳು ಒಂದ್ಸಲಿ ನೋಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂತೇಳಿದ್ರೆ 6ನೇ ವಾರ್ಡ್ ಈ ಇದೊಂದು ಸ್ಲಮ್ ಏರಿಯಾ. ಈ ಸ್ಲಮ್ಮಲ್ಲಿ ಎಷ್ಟು ನೀರು ಮನೆಗಳಿಗೂ ನುಗ್ಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯಾರೋ ನೆನ್ನೆ ಬಂದು ಹೇಳಿದ್ರಲ್ವ, ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ನಾನು ಮಾತ್ರ ಬಂದು ನೋಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಕ್ಲೀನ್ ಮಾಡಿಸ್ತಾನೆ ಇದ್ದೀವಿ. ನಗರಸಭೆ ಸಿಬ್ಬಂದಿಯವರು ಬಂದು ಪ್ರತಿಯೊಬ್ಬರ ಹತ್ರ ಪರ್ಮಿಷನ್ ತೊಗೊಂಡೇ ಇದನ್ನು ಕ್ಲೀನ್ ಮಾಡಿಸ್ತಾ ಇರೋದು. ಅದು ಕ್ಲೀನ್ ಮಾಡಿದಾಗ ಏನು ತೊಂದರೆ ಆಗಿರಲಿಲ್ಲ ಸರ್ ಮೊನ್ನೆ. ಬಟ್ ಏನಂತ ಹೇಳಿದ್ರೆ ರಾತ್ರಿಯಲ್ಲಿ ಯಾವಾಗಲೂ ಒಂದು ಕಲ್ಲೇನೋ ಪಕ್ಕಕ್ಕೆ ಸರಿದು ಅದು ಬಿದ್ದೋಗಿದೆ ಅಷ್ಟೇ. ಹಳೆ ಮನೆಗಳಲ್ವಾ, ಸಾಧಾರಣ ಅದು ಬೀಳುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪರಿಹಾರನೂ ನಿನ್ನೆ ನಗರಸಭೆ ಪೌರಾಯುಕ್ತರು ಹೇಳಿದ್ದಾರೆ. ಇಷ್ಟು ಹೇಳಿದ್ರು ನಿನ್ನೆ ಯಾರೋ ಇನ್ನೊಬ್ಬ ವ್ಯಕ್ತಿ ಬಂದು ಹೇಳಿದಾರಂತೆ ఆ ಥರ నగరసభ బరదే ಇಲ್ಲ ఇల్లిగే ಮಾಡదే ಇಲ್ಲ ಅಂತ వస్తారు పోతా అంటారు. మాకంతా విచారిస్తారు. ఇచ్చేరెడ్డి సక్రమం చేస్తామని మాకు అడిగే వాళ్ళు చేసిండేది కూడాను. వాళ్ళదేం తప్పేం లేదు. 4 గంటలు ఇంకా మేడం వస్తానే అంటే ఆవిడ మున్రాజు వస్తానే ఉంటాడు, పోతానే ఉంటారు. మేము మాట్లాడుతూనే ఉంటాము, మేము చెప్తానే ఉంటాము. ఇట్లంతా అయిందప్ప, కొన్ని ఇండ్లకి నీళ్ళు నుగ్గుతాయి, ఇచ్చేరేండి సక్రమం చేయండి అని చెప్తా మా మాటే తీసుకొని వాళ్ళు చేసిండేది కూడాను. ఏమో అది పొరపాటు అయిపోయింది, దానికంతా మనం ఇచ్చేసే అయ్యలేదు. ఎవరెవరు ఏమేమి మాట్లాడతారో మాట్లాడుకొని వాళ్ళు పోయిన వాళ్ళు చేస్తూ ఉంటారు. మాకేమి తొందరలే వస్తారు, మాకు మాట్లాడతారు. ఏమంటే నేను ఒక మాట చెప్పేది ఏమంటే, నాకు చూడప్ప వయసు అయిపోయింది, అవతల పోయేకెళ్ళలేదు. మొన్న అదే నేను మంజుకి ఇదే చెప్పింది, చూడప్ప ఇది బిర్యానీ చేసేటప్ప నీకు నమాజ్లో కూడా నేను దువా చేస్తాను, బిరిని ఇది కట్టించేసి అట్లా ఇది సౌకర్యం చేయప్ప అని చెప్పి మొన్న నేను మంజుకి కూడా చెప్తే, మున్రాజుకు మేడం నేను అత్తకి చెప్పాప మీ భార్యకి రమ్మను అని కూడా చెప్పాను. మంజులాకి రుక్మణికి రమ్మనప్ప నేను చూడాలని కూడా చెప్పినానప్ప. మనం చెప్పలేదా మున్రాజు? అంతేనప్ప, మాకేమీ ఇది తొందర లేదప్ప. వాళ్ళ ఊరికి అబద్ధం ఏం చెప్పాలి.